Hello everyone, welcome to News Navigator program of Shankar IAS Academy. ರೀಸೆಂಟ್ ಆಗಿ ಯೂನಿಯನ್ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ 18 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ರೆಗ್ಯುಲೇಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ಸಪರೇಟ್ ಲೆಜಿಸ್ಲೇಷನ್ ನ ತಗೊಂಡ್ಬರ್ತಾ ಇದೆ. ಇದನ್ನ ಪರ್ಟಿಕ್ಯುಲರ್ ಆಗಿ GS ಪೇಪರ್ 2 ಅಂಡರ್ ಅಲ್ಲಿ ಗವರ್ನೆನ್ಸ್ ಮತ್ತೆ ಸೋಷಿಯಲ್ ಜಸ್ಟಿಸ್ ಅಲ್ಲಿ, GS ಪೇಪರ್ 3 ಅಲ್ಲಿ ಇರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನೋಡ್ಬೋದಾಗತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಲೆಜಿಸ್ಲೇಷನ್ ನ GS ಪೇಪರ್ 3 ಮತ್ತೆ GS ಪೇಪರ್ 2 ಎರಡಕ್ಕೂ ಕೂಡ ಇಂಟರ್ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಗವರ್ನೆನ್ಸ್ ಪಾರ್ಟ್ ಅಲ್ಲಿ ಹೇಗೆ ಎಕ್ಸಿಕ್ಯೂಷನ್ ವರ್ಕ್ ಆಗ್ತದೆ ಅಂಡ್ GS ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಯಾವ ತರ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಚಿಲ್ಡ್ರನ್ಸ್ ಗಳಿಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂತಹ ಕ್ವಶನ್ಸ್ ಕೇಳಿದ್ರೆ ಅಲ್ಲಿ ಯೂಸ್ ಮಾಡಬೇಕು. ಇನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕೆ ಹೈ ಹಿಲ್ಡಿಂಗ್ ಏರಿಯಾ ಇದೊಂದು ಅಂತ ಹೇಳಿದ್ರೆ, ಬರೀ ಇದು ಇಂಡಿಯಾದ ಇಶ್ಯೂ ಅಷ್ಟೇ ಅಲ್ಲ, ಈವನ್ ಗ್ಲೋಬಲಿ ಕೂಡ ಈ ಇಶ್ಯೂ ನಡೀತಾ ಇದೆ. ಪ್ರತಿಯೊಂದು ದೇಶದಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಇಂದ ಸುಸೈಡ್ ರೇಟ್ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳುಗಳಲ್ಲಿ ಸೂಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಇದರಿಂದ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ. ಮೋರ್ ಆಫ್ ಎಜುಕೇಶನ್ ದೇ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಸೋಷಿಯಲ್ ಮೀಡಿಯಾ ಕಂಟೆಂಟ್. ಸೊ ಸ್ಕಿಲ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಗಳು ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಸೋಷಿಯಲ್ ಮೀಡಿಯಾ ಯೂಸೇಜ್ ಅನ್ನೋದು ಒಂದು ಗ್ಲೋಬಲ್ ಕ್ರೈಸಿಸ್. ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಕಂಟ್ರೀಸ್ ಪ್ರಾಬ್ಲಮ್. ಫಸ್ಟ್, ಸೋಷಿಯಲ್ ಮೀಡಿಯಾ ಯೂಸೇಜ್ ಭಾರತದಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಡೇಟಾ ಮತ್ತೆ ಫ್ಯಾಕ್ಟ್ಸ್ ಗಳನ್ನ ಯೂಶಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಬಾಡಿ ಪಾರ್ಟ್ ಅಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಪ್ರೊವೈಡ್ ಮಾಡ್ಬೇಕಲ್ವಾ, ಅಲ್ಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್ಸ್ ಗಳನ್ನ ಯೂಸ್ ಮಾಡಬಹುದಾಗತ್ತೆ. ಭಾರತದಲ್ಲಿ ಒಟ್ಟು 820ಕ್ಕಿಂತ ಹೆಚ್ಚು ಮಿಲಿಯನ್ ಯೂಸರ್ಸ್ ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಟ್ಟು 820 ಮಿಲಿಯನ್ ಯೂಸರ್ಸ್ ಅಲ್ಲಿ 500 ಮಿಲಿಯನ್ ಯೂಸರ್ಸ್ ಗಳು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಿದ್ದಾರೆ. ವಿಚ್ ಇಸ್ ನಥಿಂಗ್ ಬಟ್ ಇಟ್ ರೆಪ್ರೆಸೆಂಟ್ ಮೋರ್ ದನ್ ಹಾಫ್ ಆಫ್ ದ ಇಂಟರ್ನೆಟ್ ಯೂಸರ್ಸ್. ಇದರಿಂದ ಆನ್ಲೈನ್ ಸೇಫ್ಟಿ ಅನ್ನೋದು ಒಂದು ಕನ್ಸರ್ನ್ ಆಗಿ ಎಮರ್ಜ್ ಆಗ್ತಾ ಇದೆ ರೀಸೆಂಟ್ ಆಗಿ. ಅಂಡ್ ಆಲ್ಸೋ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನಾವು ನೋಡ್ಕೊಂಡ್ರೆ ಸೈಬರ್ ಥ್ರೆಟ್, ಸೈಬರ್ ಕ್ರೈಮ್, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಫೇಸ್ ಮಾಡ್ತಿದೆ ಥ್ರೂ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನೋಡ್ಕೊಂಡಿದ್ವಿ. ಅದೇ ತರ ಅಂಡರ್ 18 ಅಂದ್ರೆ ಚಿಕ್ಕ ಮಕ್ಕಳಿಗೂ ಕೂಡ ಇದು ಯಾವ ತರ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ನೋಡ್ಬೋದಾಗತ್ತೆ. ಇದೊಂದು ಮೇಜರ್ ಗವರ್ನೆನ್ಸ್ ಇಶ್ಯೂ ಅಂತಾನೆ ಹೇಳ್ಬೋದಾಗತ್ತೆ. ನೆಕ್ಸ್ಟ್ 2019ರಿಂದ 2023ರ ಸಮಯದಲ್ಲಿ, ಅಂದ್ರೆ 2023 ತನಕ ರಿಪೋರ್ಟ್ ರಿಲೀಸ್ ಆಗಿದೆ. ಆ ಟೈಮ್ ಅನ್ನ ನಾವು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡ್ರೆ 65% ಆಫ್ ದ ಸೈಬರ್ ಕ್ರೈಮ್ ಜಾಸ್ತಿ ಆಗಿರೋದನ್ನ ನೋಡಬಹುದು. 2019 ಮುಂಚೆಗಿಂತ 2019 ಇಂದ 2023 ತನಕ 65% ಆಫ್ ದ ಕ್ರೈಮ್ ಅಂದ್ರೆ ಸೈಬರ್ ಕ್ರೈಮ್ ಇನ್ಕ್ರೀಸ್ ಆಗಿದೆ. ಅದರಲ್ಲೂ ಕೂಡ ಏಜ್ಡ್ ಗ್ರೂಪ್ಸ್ ಅಲ್ಲಿ ಜಾಸ್ತಿ ಆಗಿದೆ ಅಂತಾನೆ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ. ಇನ್ನ NCRB ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ, NCRB ಅಂತ ಹೇಳಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಇದನ್ನ ಫ್ಯಾಕ್ಟ್ ಅನ್ನ ನೀವು ಎಕ್ಸಾಂಪಲ್ ಬರಿಬೇಕಾದ್ರೆ ಫಸ್ಟ್ NCRB ಫುಲ್ ಫಾರ್ಮ್ ಬರಿಬೇಕು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ. ಅದಾದ್ಮೇಲೆ NCRB ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನ ಯೂಸ್ ಮಾಡಬಹುದು. ಸೊ NCRB ಪ್ರಕಾರ ಸೈಬರ್ ರಿಲೇಟೆಡ್ ಕ್ರೈಮ್ಸ್ ಮಕ್ಕಳಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ 400% ಜಾಸ್ತಿ ಆಗಿರೋದನ್ನ ನೋಡಬಹುದಾಗತ್ತೆ. ಇದು ಕೂಡ 2019 ಮತ್ತೆ 2023ರ ಸಮಯದಲ್ಲಿ ಆಗಿರುವಂತಹ ಕ್ರೈಮ್ ನ ಒಂದು ಫ್ಯಾಕ್ಟ್ಸ್. ನೆಕ್ಸ್ಟ್, ಭಾರತದಲ್ಲಿ ವಾಟ್ಸ್ಆಪ್ ಯೂಸೇಜಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಯಾರೆಲ್ಲ 500ಕ್ಕಿಂತ ಹೆಚ್ಚು 500 ಮಿಲಿಯನ್ಗಿಂತ ಹೆಚ್ಚು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇದಾರಲ್ವಾ, ಅದರಲ್ಲಿ ಜಾಸ್ತಿ ವಾಟ್ಸ್ಆಪ್ ಯೂಸ್ ಮಾಡೋರ ಸಂಖ್ಯೆನೆ ಜಾಸ್ತಿ ಆಗ್ತಾ ಇದೆ. ಸೊ ಈ ವಾಟ್ಸ್ಆಪ್ ಯೂಸೇಜ್ ಇಂದ ಮಿಸ್ಇನ್ಫಾರ್ಮೇಶನ್ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ನಾವ್ ಇತ್ತೀಚೆಗೆ ನೋಡಿರ್ತೀವಿ ಫೇಕ್ ನ್ಯೂಸ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ ಬೇಸ್ ಅಲ್ಲದೆ ಇರುವಂತಹ ನ್ಯೂಸ್ ಆಗಿರ್ಬೋದು, ಮತ್ತೆ ಮಿಸ್ಇನ್ಫಾರ್ಮೇಶನ್ ಆಗಿರ್ಬೋದು. ಈ ರೀತಿಯಾದಂತಹ ನ್ಯೂಸ್ಗಳು ವಾಟ್ಸ್ಆಪ್ ಅಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗ್ತದೆ ಬೈ ಶೇರಿಂಗ್ ದ ಲಿಂಕ್ ಆರ್ ಬೈ ಅಪ್ಲೋಡಿಂಗ್ ದ ಕಂಟೆಂಟ್ ಇನ್ ದ ಸಪರೇಟ್ ಗ್ರೂಪ್ಸ್.
ಸೊ ಇದರಿಂದ ಏನಾಗ್ತದೆ, ಮಾಬ್ ಲಿಂಚಿಂಗ್ ಇನ್ಕ್ರೀಸ್ ಆಗ್ತದೆ, ರಿಲಿಜಿಯಸ್ ರಿಲೇಟೆಡ್ ವಯಲೆನ್ಸ್ ಇನ್ಕ್ರೀಸ್ ಆಗ್ತದೆ, ಲಿಂಗ್ವಿಸ್ಟಿಕ್ ಬೇಸಿಸ್ ಅಲ್ಲಿ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ, ಹಾನರ್ ಕಿಲ್ಲಿಂಗ್ಸ್ ಆಗ್ತದೆ. ಈ ರೀತಿಯಾದಂತಹ ಕ್ರೈಮ್ಸ್ಗಳು, ಈ ರೀತಿಯ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಿರೋದ್ರಿಂದ ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ವಾಟ್ಸ್ಆಪ್ ಕೂಡ ಒನ್ ಆಫ್ ದ ರೀಸನ್ ಅಥವಾ ಒನ್ ಆಫ್ ದ ಕಮ್ಯುನಿಕೇಶನ್ ಬೇಸ್ ಅಂತಾನೆ ಹೇಳ್ಬೋದು. ಅಂಡ್ ಈ ರೀತಿಯಾದಂತಹ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿರೋದ್ರಲ್ಲಿ ಭಾರತ ಹೈಯೆಸ್ಟ್ ಪೊಸಿಷನ್ ಅಲ್ಲಿದೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ಭಾರತದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಮೀಡಿಯಾ. ಸೊ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪ್ರಕಾರ ಈ ರೀತಿಯಾದಂತಹ ಫೇಕ್ ಇನ್ಫಾರ್ಮೇಶನ್ ಇಂದ ಮಾಬ್ ವಯಲೆನ್ಸ್ ಕೂಡ ಜಾಸ್ತಿ ಆಗ್ತದೆ, ಪಬ್ಲಿಕ್ ಡಿಸಾರ್ಡರ್ ಕೂಡ ಇನ್ಕ್ರೀಸ್ ಆಗ್ತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಭಾರತದಲ್ಲಿ ಆಲ್ರೆಡಿ ತುಂಬಾ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದೀವಿ. ಸೊ ಯಾವ್ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಯಾವ್ಯಾವ ರೀತಿ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರೆ, IT ಆಕ್ಟ್ 2000 ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಇದನ್ನು ಕೂಡ ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾ ಯೂಸೇಜ್ ಅನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ ತಗೊಂಡ್ಬಂದಂತಹ ಆಕ್ಟ್ 2000 ಟೈಮ್ ಅಲ್ಲೇನೆ ತಗೊಂಡ್ಬಂದಿರೋದು. ಇನ್ನೊಂದು IT ರೂಲ್ 2021. ಸೊ IT ರೂಲ್ 2021 ಹೇಗ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇದೊಂದು ಇಂಟರ್ಮೀಡಿಯರಿ ಗೈಡ್ ಲೈನ್ಸ್. ಸೋಷಿಯಲ್ ಮೀಡಿಯಾ ಹೇಗ್ ವರ್ಕ್ ಮಾಡಬೇಕು, ಡಿಜಿಟಲ್ ಮೀಡಿಯಾ ಹೇಗೆ ಎಥಿಕಲ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಬೇಕು, ಹೇಗೆ ವಯಲೆಂಟ್ ಆಗಿರುವಂತಹ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡಬಾರ್ದು, ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡ್ಬರೋದಕ್ಕೋಸ್ಕರ IT ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಎಥಿಕಲ್ ಕೋಡ್ ರೂಲ್ 2021 ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಎಥಿಕಲ್ ಬೇಸಿಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬಹುದು ಅಂತ, ವಿಚ್ ಇಸ್ ನಥಿಂಗ್ ಬಟ್ ಕ್ಯಾನ್ ವಿ ಯೂಸ್ ದಿಸ್ ಥಿಂಗ್ ಇನ್ GS4. ಜನರಲ್ ಸ್ಟಡೀಸ್ ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಇದೆ ಅಲ್ವಾ. ಇಫ್ ಇನ್ ಕೇಸ್ ನಿಮ್ಗೆ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಂಡ್ ಆಲ್ಸೋ ಚೈಲ್ಡ್ ರಿಲೇಟೆಡ್ ಡೆತ್ ಬಗ್ಗೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದ್ರೆ, ಆಗ ನೀವು ಈ IT ರೂಲ್ 2021 ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಡಿಜಿಟಲ್ ಪರ್ಸನಲ್ ಪ್ರೊಟೆಕ್ಷನ್ ಆಕ್ಟ್ 2023. ಇದನ್ನ ಶಾರ್ಟ್ ಆಗಿ DPDT ಆಕ್ಟ್ ಅಂತ ಕೂಡ ಕರೀತಾರೆ. ಸೊ ಈ DPDT ಆಕ್ಟ್ ಪ್ರಕಾರ ಮೈನರ್ಸ್ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಮಕ್ಕಳಲ್ಲಿ ಪೇರೆಂಟ್ಸ್ ವೆರಿಫಿಕೇಶನ್ ಇಲ್ದಲೆ ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾವನ್ನ ಅವರು ಯೂಸ್ ಮಾಡಬಾರ್ದು ಅನ್ನೋದನ್ನ ಈ ಆಕ್ಟ್ ಸಜೆಸ್ಟ್ ಕೂಡ ಮಾಡುತ್ತೆ. ಸೊ ರೆಗ್ಯುಲೇಟಿಂಗ್ ದ ಸೋಷಿಯಲ್ ಮೀಡಿಯಾ ಇನ್ ಟರ್ಮ್ಸ್ ಆಫ್ ದ ಅಂಡರ್ 18 children's is a best way to control the crime which is happening. IT ರೂಲ್ 2021 ಪ್ಲಾಟ್ಫಾರ್ಮ್ ಅಲ್ಲಿ ಆಬ್ಲಿಗೇಷನ್ ಪ್ಲಾಟ್ಫಾರ್ಮ್ ನ ಕೂಡ ತಂದಿದೆ. ಆಬ್ಲಿಗೇಷನ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೇನು, ಇಟ್ ಇಸ್ ಆಬ್ಲಿಗೇಷನ್ ಫಾರ್ ದ ಯೂಸರ್ಸ್, ಅಂದ್ರೆ ಅವ್ರು ಅದನ್ನ ಫಾಲೋ ಮಾಡ್ಲೇಬೇಕು ಅಂತ. ಇದರಲ್ಲಿ 24 ಗಂಟೆಯೊಳಗಡೆ ಏನಾದ್ರೂ ಅನ್ಲಾಫುಲ್ ಇರುವಂತಹ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಿದ್ರೆ, ಅಂದ್ರೆ ಏನಾದ್ರೂ ಎಫೆಕ್ಟ್ ಮಾಡುವಂಥದ್ದು, ಮಾಬ್ ಲಿಂಚಿಂಗ್ ಪ್ರಮೋಟ್ ಮಾಡೋದು, ರಿಲಿಜಿಯಸ್ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡೋದು, ಒಂದು ಮಾಸ್ ಮೂವ್ಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು, ಈ ರೀತಿಯಾದಂತಹ ವಯಲೆಂಟ್ ಕಂಟೆಂಟ್ ಅನ್ನ ಏನಾದ್ರೂ ಅಪ್ಲೋಡ್ ಮಾಡಿದ್ರೆ ದೇ ನೀಡ್ ಟು ಡಿಲೀಟ್ ಇಟ್ ಬೈ 24 hours. 24 ಗಂಟೆ ಒಳಗಡೆ ಅದನ್ನ ರಿಮೂವ್ ಮಾಡಬೇಕು ಅನ್ನೋದನ್ನು ಕೂಡ ಮ್ಯಾಂಡೇಟರಿ ಮಾಡಿದ್ದಾರೆ, ಆಬ್ಲಿಗೇಷನ್ ಮಾಡಿದ್ದಾರೆ IT ರೂಲ್ಸ್ 2021 ಪ್ಲಾಟ್ಫಾರ್ಮ್ ನ ಅಡಿಯಲ್ಲಿ. ಜೊತೆಗೆ ಗ್ರಿವೆನ್ಸ್ ಆಫೀಸರ್ಸ್, ನಾಡಲ್ ಆಫೀಸರ್ಸ್ ಮತ್ತೆ ಚೀಫ್ ಕಂಪ್ಲೇನ್ಸ್ ಆಫೀಸರ್ಸ್ ಗಳನ್ನ ಕೂಡ ಭಾರತದಲ್ಲಿ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೂಲ್ಸ್ ಅಂಡರ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ಯಾಕೆ ಬೇಕು ಗ್ರಿವೆನ್ಸ್ ಆಫೀಸರ್ಸ್, ನಾಡಲ್ ಆಫೀಸರ್ಸ್ ಮತ್ತೆ ಚೀಫ್ ಆಫೀಸರ್ಸ್ ಅಂತ ಹೇಳಿದ್ರೆ, ಹೈಯರಾರ್ಕಿಯಲ್ಲಿ ವರ್ಕ್ ಆಗ್ತಾ ಬರುತ್ತೆ. ಹೈಯರಾರ್ಕಿಯಲ್ಲಿ ವರ್ಕ್ ಮಾಡುವಾಗ ಕಂಟ್ರೋಲಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಎರಡು ಕೂಡ ಬ್ಯಾಲೆನ್ಸ್ ಆಗಿ ಆಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಆಫೀಸರ್ಸ್ ಗಳನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಇನ್ನ ಈ ಒಂದು ರೂಲ್ಸ್ ಥ್ರೂ ಟ್ರೇಸಬಿಲಿಟಿಯನ್ನ ಎನೇಬಲ್ ಮಾಡ್ತಿದ್ದಾರೆ. ಸೊ ಟ್ರೇಸಬಿಲಿಟಿಯನ್ನ ಎನೇಬಲ್ ಮಾಡಿದ್ರೆ ಏನು ವಯಲೆಂಟ್ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ಸ್ ಗಳನ್ನ ಒರಿಜಿನ್ ಸೋರ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ. ಸೊ ದಾಟ್ ಸೆನ್ಸಿಟಿವಿಟಿ ಕಂಟೆಂಟ್ ಅನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ರೂಲ್ಸ್, ಗೈಡ್ಲೈನ್ಸ್ ರೂಲ್ಸ್ ತುಂಬಾನೇ
ಪ್ರಾಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತದೆ. ವೈ ವಿ ನೀಡ್ ದಿಸ್ ರೆಗ್ಯುಲೇಷನ್ ಓನ್ಲಿ ಫಾರ್ ದ ಚಿಲ್ಡ್ರನ್ಸ್? ಅಂಡರ್ 18 ಇರುವಂತಹ ಮಕ್ಕಳಿಗೆ ಮಾತ್ರ ಯಾಕೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ ಇಶ್ಯೂ ಇದೆ. ಫಸ್ಟ್ಲಿ ಆನ್ಲೈನ್ ಹಾರ್ಮ್, ಬಿಕಾಸ್ 10 ರಿಂದ 15 ವರ್ಷದ ಮಕ್ಕಳಲ್ಲಿ 7 ಮಕ್ಕಳು ಆನ್ಲೈನ್ ಮಿಸ್ ಆರ್ಗನಿಮಿ ಮತ್ತೆ ಸೆಲ್ಫ್ ಹಾರ್ಮ್ ಕಂಟೆಂಟ್ ಗಳಿಂದ ಮತ್ತೆ ವಯಲೆಂಟ್ ವಿಡಿಯೋಸ್ ಗಳಿಂದ ಸೂಸೈಡ್ ನ ಮಾಡ್ಕೊಳ್ತಾ ಇದ್ದಾರೆ. 7 ಮಕ್ಕಳು. ಸೆಕೆಂಡ್ಲಿ ಸೈಬರ್ ಬುಲ್ಲಿಂಗ್ ಕ್ರೈಸಿಸ್ ಅಂದ್ರೆ ಏನು? ಸೋಷಿಯಲ್ ಮೀಡಿಯಾ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ ಟಾಕ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ರೀತಿಯಾದಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇಂದ ರಿಪೀಟೆಡ್ ಇಂಟೆನ್ಷನಲ್ ಪಬ್ಲಿಕ್ ಹರಾಸ್ಮೆಂಟ್, ಹ್ಯುಮಿಲಿಯೇಷನ್ ಕಂಟೆಂಟ್ಸ್ ಗಳನ್ನ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಆಗಿ ಈ ರೀತಿಯಾದಂತಹ ಕಂಟೆಂಟ್ಸ್ ಗಳನ್ನ ಫೇಸ್ ಮಾಡ್ತಾರಲ್ವಾ, ಅದನ್ನ ಸೈಬರ್ ಬಲ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಿಂದ ಮಕ್ಕಳಲ್ಲಿ, ಅದರಲ್ಲೂ ಕೂಡ 18 ವರ್ಷದ ಮಕ್ಕಳಿಗೆ ಮೆಂಟಲ್ ಸ್ಟ್ರೆಸ್, ಆಂಗ್ಸೈಟಿ ಕ್ರಿಯೇಟ್ ಆಗತ್ತೆ. ಮೆಂಟಲ್ ಹೆಲ್ತ್ ಡಿಪ್ರೆಷನ್ಗೂ ಕೂಡ ಹೋಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಸ್ಟ್ರೇಲಿಯಾದಲ್ಲಿರುವಂತಹ ರಿಪೋರ್ಟ್ ಅನ್ನ ನಾವು ನೋಡ್ಕೊಂಡ್ರೆ, ಆಸ್ಟ್ರೇಲಿಯಾದಲ್ಲಿ 2 ಮಕ್ಕಳಲ್ಲಿ ಒಬ್ಬರು ಸೈಬರ್ ಬಲ್ಲೀಡ್ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೈಬರ್ ಬಲ್ಲಿಂಗ್ ಅಂತ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಹ್ಯುಮಿಲಿಯೇಷನ್ಸ್ ಆಗಿರ್ಬೋದು, ಈ ರೀತಿಯಾದಂತದ್ದನ್ನ ಫೇಸ್ ಮಾಡ್ತಾರೆ. ಅದಕ್ಕೋಸ್ಕರ ಆಸ್ಟ್ರೇಲಿಯಾ ಈಗ ಮೇಜರ್ ಸ್ಟೆಪ್ ಅನ್ನ ಕೂಡ ತಗೊಂಡ್ಬಂದಿದೆ. ಯಾವ ರೀತಿಯಾದ ಸ್ಟೆಪ್ ಅದನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ. ಒಂದು ಆನ್ಲೈನ್ ಹಾರ್ಮ್, ನೆಕ್ಸ್ಟ್ ಸೈಬರ್ ಬಲ್ಲಿಂಗ್. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ 10 ರಿಂದ 15 ವರ್ಷದ ಮಕ್ಕಳು 4 ರಿಂದ 5 ಅವರು ಫೋನ್ ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ದೇ ಆರ್ ಜಸ್ಟ್ ಸ್ಕ್ರಾಲಿಂಗ್ ದ ಫೋನ್ಸ್, which is nothing but this is increasing the screen timing. ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ದಟ್ ವಿಲ್ ಸ್ಟ್ರೆಸ್ ಆನ್ ದ ಬ್ರೈನ್. ಸೊ ಬ್ರೈನ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಹೆಲ್ತ್ ಇಶ್ಯೂಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಫೋರ್ತ್ಲಿ ಮೆಂಟಲ್ ಹೆಲ್ತ್. ಆಸ್ಟ್ರೇಲಿಯಾ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇದೊಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಈ ರಿಪೋರ್ಟ್ ನ ಪ್ರಕಾರ, ಸೊ ಈ ರಿಪೋರ್ಟ್ಸ್ ಗಳನ್ನ ಕೂಡ ಎಕ್ಸಾಮ್ ಅಲ್ಲಿ ಯೂಸ್ ಮಾಡಬೇಕು. ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಈ ರಿಪೋರ್ಟ್ ನ ಪ್ರಕಾರ 15 ರಿಂದ 17 ವರ್ಷದ ಮಕ್ಕಳಲ್ಲಿ 13% ಮಕ್ಕಳು ಸೂಸೈಡ್ ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಸೂಸೈಡ್ ರೇಟು ಯೂತ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ವೆನ್ ಇಟ್ ಕಮ್ಸ್ ಟು NCRB ರಿಪೋರ್ಟ್ ಪ್ರಕಾರ 2018 ಮತ್ತೆ 2022ರ ಟೈಮ್ ಅಲ್ಲಿ 10,000ಕ್ಕಿಂತ ಹೆಚ್ಚು ಸೂಸೈಡ್ ಆಗಿದೆ ಯೂತ್ಸ್ ಅಲ್ಲಿ, 18 ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳಲ್ಲಿ. ಅಂಡ್ ಆಲ್ಸೋ ಎವ್ರಿ ಇಯರ್ ಆನ್ಯುಯಲಿ 4% ಸೂಸೈಡ್ ರೇಟ್ ಗ್ರೋತ್ ಆಗ್ತಾ ಇದೆ. ಎಸ್ಪೆಷಲಿ ಲಾಸ್ಟ್ 1 or 2 years ಇಂದ ಇಂಡಿಯಾದಲ್ಲಿ ಸೂಸೈಡ್ ರೇಟ್ ಬಗ್ಗೆ ತುಂಬಾನೇ ರಿಪೋರ್ಟ್ಸ್ ಗಳು ಕೂಡ ರಿಲೀಸ್ ಆಗಿದೆ. ಸೊ ಪ್ರತಿ ವರ್ಷ ರಿಪೋರ್ಟ್ಸ್ ಗಳು ನೋಡ್ಕೊಂಡ್ರೆ 4% ಸೂಸೈಡ್ ರೇಟ್ ಯೂತ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇರೋದನ್ನ ನೋಡ್ಬೋದು. 18 ವರ್ಷದ ಮಕ್ಕಳಲ್ಲಿ ಏನ್ ಸೂಸೈಡ್ ಗ್ರೋತ್ ಜಾಸ್ತಿ ಆಗ್ತಿದೆ ಅಲ್ವಾ, ಅದರಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಕಂಪೇರ್ ಟು ಬಾಯ್ಸ್. ಹೆಣ್ಮಕ್ಕಳ ಸಂಖ್ಯೆ 55% ಜಾಸ್ತಿ ಆಗಿದೆ 18 ವರ್ಷದ ಮಕ್ಕಳಲ್ಲಿ ಮಾತ್ರ. ಸೊ ರೀಸೆಂಟ್ ಇಶ್ಯೂಸ್ ಗಳನ್ನ ನೋಡಿದ್ರೆ, ಅಂದ್ರೆ ಗಾಜಿಯಾಬಾದ್ ಅಲ್ಲಿ ನಡೆದಂತಹ ಸೂಸೈಡ್, ಇದನ್ನ ಟ್ರಿಪಲ್ ಸೂಸೈಡ್ ಅಂತ ಹೇಳ್ಬೋದು. ಸೊ ಈಗ ಇಂಟರ್ನೆಟ್, ನಾವು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದ್ರೆ ಅಥವಾ ಯಾವ್ದಾದ್ರು ನ್ಯೂಸ್ ಚಾನೆಲ್ ನ ಓಪನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ ಇದೆ ಇದ್ರ ಬಗ್ಗೆ. ಟ್ರಿಪಲ್ ಸೂಸೈಡ್ ಅಂತಾನೆ ಫೇಮಸ್ ಆಯ್ತು, ಗಾಜಿಯಾಬಾದ್ ಅಲ್ಲಿ ಆದಂತಹ ಇಶ್ಯೂ ಇದು. ಸೊ ಯಾವ್ದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಇಲ್ಲಿ ಸೂಸೈಡ್ ಮಾಡ್ಕೊಂಡಿರುವಂತಹ ಮಕ್ಕಳು 12 ವರ್ಷ, 14 ವರ್ಷ ಮತ್ತೆ 16 ವರ್ಷದ 3 ಹುಡುಗಿಯರು. ಸೊ 9 ಫ್ಲೋರ್ ಇರುವಂತಹ ಮಹಡಿಯಿಂದ ಕೆಳಗಡೆ ಗಾರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಫೋನ್ ನ ರೆಸ್ಟ್ರಿಕ್ಟ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಇದು ಬಂದಿರುವಂತಹ ವಿಷಯ. ಎರಡನೇದಾಗಿ ಇದೇ ಮಂತ್, ಅಂದ್ರೆ ಇದೇ ಮಾರ್ಚ್ ಮಂತ್ ಅಲ್ಲಿ 17 ವರ್ಷದ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ, ಅವರ ಮೊಬೈಲ್ ಫೋನ್ ಬ್ರೋಕನ್ ಆಗುತ್ತೆ, ಅಂದ್ರೆ ಸ್ಕ್ರೀನ್ ಹಾಳಾಗತ್ತೆ. ಆ ಸ್ಕ್ರೀನ್ ನ ಪೇರೆಂಟ್ಸ್ ಇಮಿಡಿಯೇಟ್ ಆಗಿ ಸೆಟಪ್ ಮಾಡಿ ಕೊಡೋದಿಲ್ಲ ಅಥವಾ ರಿಪೇರ್ ಮಾಡಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು 17 ವರ್ಷದ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳ್ಳುತ್ತೆ.
ಸೊ ಸೂಸೈಡ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಗೊತ್ತಾಗ್ತದೆ. ಬಟ್ ಇದೆಲ್ಲದಕ್ಕೂ ಕಾರಣ ಏನಾಗ್ತದೆ? ಮೊಬೈಲ್ ಫೋನ್ ಅಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ. ಟು ಕಂಟ್ರೋಲ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್, ಸೆಂಟ್ರಲ್ ಗವರ್ಮೆಂಟ್ ಈಗ ತಂದಿರುವಂತಹ ಲೆಜಿಸ್ಲೇಷನ್ ಭಾರತದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದಾಗತ್ತೆ. ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಬರೀ ಸೆಂಟ್ರಲೈಸಿಂಗ್ ಅಥಾರಿಟೀಸ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಮಸ್ಟ್ ಬಿ ಡಿಸೆಂಟ್ರಲೈಸ್ಡ್, ವಿಚ್ ಇಸ್ ನಥಿಂಗ್ ಬಟ್ ಅಲಾಂಗ್ ವಿತ್ ದ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಕೂಡ ವರ್ಕ್ ಮಾಡಬೇಕು. ಜೊತೆಗೆ ಗ್ರಾಮ ಪಂಚಾಯತ್ ಮತ್ತೆ ಮುನ್ಸಿಪಾಲಿಟಿ ಕೂಡ ಇದ್ರ ಜೊತೆಗೆ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಇಂಡಿಯಾದಲ್ಲೇ ಮೊದಲನೇ ಬಾರಿಯ ಈ ರೀತಿಯ ಸ್ಟೆಪ್ಸ್ ಗಳನ್ನ ತಗೊಂಡಿರೋದು? ಇಲ್ಲ. ಇಂಡಿಯಾ ಬಿಟ್ಟು ಬೇರೆ ಬೇರೆ ದೇಶಗಳು ಕೂಡ ಆಲ್ರೆಡಿ ಇದ್ರ ರಿಲೇಟೆಡ್ ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ಸೊ ಯಾವ್ಯಾವ ದೇಶ ಯಾವ್ಯಾವ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಆಸ್ಟ್ರೇಲಿಯಾ ಮೊದಲ ಬಾರಿಗೆ ಇದಕ್ಕೆ ಸ್ಟೆಪ್ ಅನ್ನ ತಗೊಳುತ್ತೆ. 2024ರಲ್ಲಿ ಆಸ್ಟ್ರೇಲಿಯಾ ಸೋಷಿಯಲ್ ಮೀಡಿಯಾವನ್ನ ಅಂಡರ್ 16 ಚಿಲ್ಡ್ರನ್ಸ್ಗೆ, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡುತ್ತೆ. ಸೊ ಯಾರು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ಬೇಕು ಅವ್ರಿಗೆ ಪೇರೆಂಟಲ್ ಆಕ್ಸೆಸ್ ಇರಬೇಕು ಅಂತ ಹೇಳುತ್ತೆ. ಅಂಡ್ ಯಾರು ಇಲ್ಲಿಗಲ್ ಆಗಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾರೆ ಅವ್ರಿಗೆ ಲೀಗಲ್ ಆಕ್ಷನ್ಸ್ ಗಳನ್ನ ತಗೊಳ್ತೀವಿ ಅಂತ ಹೇಳುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ನಮ್ಗೆ ಜುಡಿಷಿಯರಿ ಅಂಡರ್ ಅಲ್ಲಿ ಲೀಗಲ್ ಆಕ್ಷನ್ಸ್ ನ ತಗೊಳ್ತೀವಿ. ಸೊ ಆಸ್ಟ್ರೇಲಿಯಾದಲ್ಲಿ ಡಿಜಿಟಲ್ ಮೀಡಿಯಾವನ್ನ ಅಥವಾ ಸೋಷಿಯಲ್ ಮೀಡಿಯಾವನ್ನ ಅಂಡರ್ 16 ಮಕ್ಕಳಿಗೆ ಲೀಗಲಿ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗತ್ತೆ. ಅಂಡ್ ದೇರ್ ಆರ್ ನೋ ಪರ್ಸನಲ್ ಎಕ್ಸೆಪ್ಷನ್ಸ್. ಸೊ ಯಾವುದೇ ರೀತಿಯಾದಂತಹ ಪರ್ಸನಲ್ ಎಕ್ಸೆಪ್ಷನ್ಸ್ ಕೂಡ ಇಲ್ಲ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ ಟಾಕ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ವೆರಿಫಿಕೇಶನ್ ಇಲ್ಲದೆ ಯಾವುದೇ ಮಕ್ಕಳುಗಳು ಕೂಡ ಅದನ್ನ ಯೂಸ್ ಮಾಡೋ ಹಾಗಿಲ್ಲ. ನಂತರ ಫ್ರಾನ್ಸ್, ಆಸ್ಟ್ರೇಲಿಯಾ ಅಂಡರ್ 16 ನ ತಗೊಂಬಂದ್ರೆ ಫ್ರಾನ್ಸ್ ಇನ್ನು ಕೂಡ ಕಡಿಮೆ ಮಾಡಿದೆ. ಅಂಡರ್ 15 ಏಜ್ ಅವರಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ ಪರ್ಮಿಷನ್ ಬೇಕು, ಪೇರೆಂಟ್ಸ್ ವೆರಿಫಿಕೇಶನ್ ಬೇಕು. ಜೊತೆಗೆ ರೀಸೆಂಟ್ಲಿ ಇಂಡೋನೇಷ್ಯಾ ಕೂಡ ಇದ್ರ ಬಗ್ಗೆ ಇನಿಷಿಯೇಟಿವ್ ನ ತಗೊಬಂದಿದೆ. ಅಂಡರ್ 16 ಮಕ್ಕಳಿಗೆ ಅಂದ್ರೆ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದೆ. ಸ್ಪೆಷಲಿ ಟಾರ್ಗೆಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಐ ರಿಸ್ಕ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಟಾರ್ಗೆಟ್ ಮಾಡಿರೋದು. ಟಿಕ್ ಟಾಕ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ರೀತಿ ಯೂಟ್ಯೂಬ್ ಕಂಟೆಂಟ್ಸ್, ಈ ರೀತಿಯಾದಂತಹ ಐ ರಿಸ್ಕ್ ಏರಿಯಾ ಇರುವಂತಹ ಪ್ಲಾಟ್ಫಾರ್ಮ್ಸ್ ಗಳನ್ನ ಬ್ಯಾನ್ ಮಾಡ್ತಿದೆ. ಅಲಾಂಗ್ ವಿತ್ ದಟ್ ದಿಸ್ ಕಂಟ್ರಿ ಕಾನ್ಸಂಟ್ರೇಟೆಡ್ ಆನ್ ಗೇಮಿಂಗ್ ಪ್ಲಾಟ್ಫಾರ್ಮ್. ಗೇಮಿಂಗ್ ಇಂದ ಕೂಡ ಡೆತ್ ಜಾಸ್ತಿ ಆಗ್ತಾ ಇದೆ. ನಾಟ್ ಓನ್ಲಿ ಸೂಸೈಡ್, ಈವನ್ ಬೇರೆಯವ್ರನ್ನ ಕೂಡ ಸಾಯಿಸುವಂತಹ ಮಟ್ಟಕ್ಕೆ ಮಕ್ಕಳುಗಳು ಹೋಗ್ತಾ ಇದ್ದಾರೆ ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಇಂದ. ಸೊ ಈವನ್ ಇಂಡಿಯಾ ಈಗ ಇದಕ್ಕೆ ಸ್ಟೆಪ್ ಅನ್ನ ತಗೊಳ್ತಾ ಇದೆ. ಭಾರತದಲ್ಲೂ ಕೂಡ ಇದು ಮೊದಲ ಬಾರಿ ಏನಲ್ಲ. ಇತ್ತೀಚೆಗೆ ಕರ್ನಾಟಕ ಗವರ್ಮೆಂಟ್ ಅಲ್ಲೂ ಕೂಡ ನಾವು ಸ್ಟೆಪ್ ಅನ್ನ ತಗೊಂಡ್ವಿ. ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡ್ಲಿಕ್ಕೆ ಅಂತಂದ್ರೆ ಸೋಷಿಯಲ್, ನಾವು ಕರ್ನಾಟಕ ಗವರ್ಮೆಂಟಿನ ಕ್ಯಾಂಪೇನ್ ಥೀಮ್ ನೋಡಿದ್ರೆ ಮೊಬೈಲ್ ಬಿಡಿ ಶಾಲೆಗೆ ನಡಿ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ನೋಡ್ತೀವಿ. ಕರೆಕ್ಟ್ ಅಲ್ವಾ? ಜೊತೆಗೆ ಆಂಧ್ರ ಪ್ರದೇಶಲ್ಲಿ ಕೂಡ ಇದ್ರ ರಿಲೇಟೆಡ್ ಸ್ಟೆಪ್ ಅನ್ನ ತಗೊಂಡಿದ್ದಾರೆ. ಯೂನಿಯನ್ ಗವರ್ಮೆಂಟ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ್ ಗವರ್ಮೆಂಟ್ಸ್ ಗಳ ಬಗ್ಗೆ ನೋಡೋಣ. ಕರ್ನಾಟಕ 16 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ರಿಸ್ಟ್ರಿಕ್ಷನ್ ನ ತಗೊಂಡ್ಬರ್ತಾ ಇದೆ. ಆಂಧ್ರ ಪ್ರದೇಶ್ ಇನ್ನು ಕೂಡ ಸ್ವಲ್ಪ ಮುಂದೆನೆ ಇದೆ, ಒಂದ್ ಹೆಜ್ಜೆ ಮುಂದೆನೆ ಇದೆ ಅಂತ ಹೇಳ್ಬೋದು. ಇದರಲ್ಲಿ ನಾಟ್ ಅಂಡರ್ 16, ಇದರಲ್ಲಿ ಅಂಡರ್ 13 ಮಕ್ಕಳಿಗೆ ಅಂದ್ರೆ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ರೆಸ್ಟ್ರಿಕ್ಷನ್ಸ್ ನ ತಗೊಬಂದಿದೆ. ಈಗ ಗವರ್ಮೆಂಟ್ ಯಾವ ರೀತಿ ಪ್ರಪೋಸಲ್ ನ ಮಾಡಿದೆ, ಯೂನಿಯನ್ ಗವರ್ಮೆಂಟ್ ಅದ್ರಲ್ಲಿ ಯಾವ ರೀತಿ ರೆಗ್ಯುಲೇಷನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ 8 ರಿಂದ 12 ವರ್ಷದ ಮಕ್ಕಳಿಗೆ ಯಾವ ರೀತಿ ರೆಸ್ಟ್ರಿಕ್ಷನ್, ಬಿಕಾಸ್ 8 ರಿಂದ 12, 12 ರಿಂದ 16, 16 ರಿಂದ 18 ಈ ರೀತಿ 3 ಗ್ರೂಪ್ಸ್ ಗಳನ್ನ ಮಾಡಿದೆ ಯೂನಿಯನ್ ಗವರ್ಮೆಂಟ್. ಅದರಲ್ಲಿ ಮೊದಲನೇದಾಗಿ 8 ರಿಂದ 12 ವರ್ಷದವ್ರನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಪೇರೆಂಟ್ ಸೂಪರ್ವೈಷನ್ ಇರಬೇಕು, ಹಾಗೆ ಲಿಮಿಟೆಡ್ ಯೂಸೇಜ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಸ್ಟ್ರಿಕ್ಟ್ ರೆಗ್ಯುಲೇಷನ್ ನ ಸ್ಪೆಸಿಫಿಕ್ ಏಜ್ ಗ್ರೂಪ್ಗೆ ತರಲಾಗ್ತದೆ. ಇನ್ನ 12 ರಿಂದ 16 ವರ್ಷ ಅವ್ರು ಸ್ವಲ್ಪ ಮೆಚೂರ್ಡ್ ಏಜ್ ಅಲ್ಲಿ ಇರ್ತಾರೆ. ಸೊ ಮಾಡರೇಟ್ ರಿಸ್ಟ್ರಿಕ್ಷನ್ಸ್ ನ ತಗೊಬಂದಿದೆ.
ಹಾಗೆ ಕಂಟ್ರೋಲಿಂಗ್ ಆಕ್ಸೆಸ್ ನ ಅಗೇನ್ ಪೇರೆಂಟ್ಸ್ ಹತ್ರ ಕೊಡ್ತಾ ಇದೆ. ಮೂರನೇದಾಗಿ 16ರಿಂದ 18 ವರ್ಷದ ಮಕ್ಕಳು. 16ರಿಂದ 18 ವರ್ಷದ ಮಕ್ಕಳು ಇಲ್ಲೂ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಮಾನಿಟರಿಂಗು, ಬಟ್ ರಿಸ್ಟ್ರಿಕ್ಷನ್ ಮಾತ್ರ ಇದ್ದೇ ಇರುತ್ತೆ. ಮೂರಲ್ಲೂ ಕೂಡ ಕಾಮನ್ ರಿಸ್ಟ್ರಿಕ್ಷನ್ಸ್, ಬಟ್ ದ ಲೆವೆಲ್ ಆಫ್ ರಿಸ್ಟ್ರಿಕ್ಷನ್ ಇಸ್ ಡಿಫ್ರೆಂಟ್. ಅಂಡ್ ಇದರಲ್ಲಿ 16ರಿಂದ 18 ವರ್ಷದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ನ ಕೊಡಲಾಗಿದೆ. ಸೊ ಯೂನಿಯನ್ ಗವರ್ಮೆಂಟ್ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ತರ 16-13 ವರ್ಷಕ್ಕೆ ತಗೊಂಡ್ಬರ್ತಾ ಇಲ್ಲ, 18 ವರ್ಷದ ಏಜ್ ಗ್ರೂಪಿಗೆ ತಗೊಂಡ್ಬರ್ತಾ ಇದೆ. ಇದೆಲ್ಲದರ ರಿಸ್ಟ್ರಿಕ್ಷನ್ಸ್ ಇಂದ ಚೈಲ್ಡ್ ಸೇಫ್ಟಿಯನ್ನ ಪ್ರಮೋಟ್ ಮಾಡಬಹುದು. ಭಾರತದಲ್ಲಿ ಏನೆಲ್ಲ ಸುಸೈಡ್ ರೇಟ್ ಜಾಸ್ತಿ ಆಗ್ತಿದೆ, ಚೈಲ್ಡ್ ವಯೋಲೇಷನ್ಸ್ ಆಗ್ತದೆ, ಸೆಕ್ಷುಯಲ್ ಕಂಟೆಂಟ್ಸ್ ಇಂದ ಚಿಲ್ಡ್ರನ್ಸ್ ಮೈಂಡ್ ಸೆಟ್ ಏನ್ ಕರಪ್ಟ್ ಆಗ್ತದೆ, ಇದೆಲ್ಲದನ್ನು ಕೂಡ ಅವಾಯ್ಡ್ ಮಾಡಬಹುದು. ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಿಂದ ಡಿಜಿಟಲ್ ಎಕ್ಸ್ಪೋಜರ್ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಕೂಡ ತಗೊಂಡ್ಬಂದಿದೆ. ಮೊದಲನೇದಾಗಿ ಟೈಮ್ ಬೇಸ್ಡ್ ರೆಸ್ಟ್ರಿಕ್ಷನ್ ಅಂತ ಹೇಳಿದ್ರೆ ಇದರಿಂದ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಆಗುತ್ತೆ. ಎರಡನೇದಾಗಿ ಲಾಗಿನ್ ರೆಸ್ಟ್ರಿಕ್ಷನ್. ಲಾಗಿನ್ ಮಾಡ್ಬೇಕಂತ ಹೇಳಿದ್ರೆ ಪೇರೆಂಟ್ಸ್ ಪರ್ಮಿಷನ್ ಇರ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ರೆಸ್ಟ್ರಿಕ್ಷನ್, ಈವ್ನಿಂಗ್ ಮತ್ತೆ ನೈಟ್ ಲಾಗಿನ್ಸ್ ಗಳನ್ನ ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಬಿಫೋರ್ ಈವ್ನಿಂಗ್ ಅಥವಾ ನೈಟ್ ಟೈಮ್ ಲಾಗಿನ್ಸ್ ಗಳನ್ನ ರಿಸ್ಟ್ರಿಕ್ಷನ್ ಮಾಡ್ತಿದ್ದಾರೆ. ಪೇರೆಂಟಲ್ ಕನ್ಸೆಂಟ್, ಅಕೌಂಟ್ ಕ್ರಿಯೇಟ್ ಮಾಡುವಾಗ ಪೇರೆಂಟ್ಸ್ ಪರ್ಮಿಷನ್ ಕಂಪಲ್ಸರಿ ಇರ್ಬೇಕಾಗತ್ತೆ. ಪ್ಲಾಟ್ಫಾರ್ಮ್ ಅಕೌಂಟಬಿಲಿಟಿ, ಸೋಷಿಯಲ್ ಮೀಡಿಯಾ ಕಂಪನೀಸ್ಗಳು ಯಾವ ರೀತಿ ಕಂಟೆಂಟ್ ಹೋಗ್ತಾ ಇದೆ ಅದನ್ನ ಮಾನಿಟರಿಂಗ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೇಜರ್ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ಪಾಲಿಸಿ ಸಪೋರ್ಟ್ ಗಳನ್ನ ನೋಡ್ಕೊಂಡ್ರೆ ಯಾವ್ಯಾವ ಪಾಲಿಸಿ ಈ ಒಂದು ಯೂನಿಯನ್ ಗವರ್ಮೆಂಟ್ ನ ಡಿಸಿಷನ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಈವನ್ 2025 ಮತ್ತೆ 26ರ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಬಂತಲ್ವಾ, ಆ ಎಕನಾಮಿಕ್ ಸರ್ವೆ ಬೇಸ್ಡ್ ನೋಡ್ಕೊಂಡ್ರೆ ಲಿಮಿಟೇಷನ್ ಆನ್ ಸೋಷಿಯಲ್ ಮೀಡಿಯಾನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಕನಾಮಿಕ್ ಸರ್ವೆನೆ ಮೆನ್ಷನ್ ಮಾಡಿದ್ದಾರೆ. ಮೈನರ್ಸ್ಗೆ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿದೆ. ಅದ್ರ ಜೊತೆಗೆ ಈವನ್ ಇದೇ ಸರ್ವೆ ಅಲ್ಲಿ ಸಜೆಸ್ಟ್ ಮಾಡಿದ್ದಾರೆ, ಯಾವ್ದಾದ್ರು ಕಂಟೆಂಟ್ ಅನ್ನ ಹಾಕುವಾಗ ಆ ಕಂಟೆಂಟ್ ಫಿಲ್ಟ್ರೇಷನ್ ನ ಮಾಡಬೇಕು. ಚಿಲ್ಡ್ರನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ವಯಲೆಂಟ್ ಇಂದ, ಸೆಕ್ಷುಯಲ್, ಗ್ಯಾಂಬ್ಲಿಂಗ್ ಈ ರೀತಿಯಾದಂತಹ ಕಂಟೆಂಟ್ಸ್ ಇಂದ ಕಂಟ್ರೋಲ್ ಮಾಡಬೇಕು, ಚೈಲ್ಡ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಟೆಂಟ್ ಫಿಲ್ಟ್ರೇಷನ್ ಇರಬೇಕು ಅಂತ ಹೇಳ್ಬಿಟ್ಟು ರಿಸ್ಟ್ರಿಕ್ಷನ್ ನ ತಗೊಂಡ್ಬಂದಿದೆ. ಸೊ ಇದಿಷ್ಟು ನಮ್ಗೆ ಈಗ ಯೂನಿಯನ್ ಗವರ್ಮೆಂಟ್ ಇಂದ ತಗೊಂಡ್ಬಂದಿರುವಂತಹ ಮೇಜರ್ ಸ್ಟೆಪ್ಸ್ ಗಳು. ಸೊ ಕಂಪ್ಲೀಟ್ ಆಗಿ ನಾವ್ ಇದನ್ನ ನೋಡ್ಕೊಂಡ್ರೆ ಇದಿಷ್ಟು ಕೂಡ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ತಗೊಬಂದಿರುವಂತಹ ಸ್ಟೆಪ್ಸ್ ಅಂತ ಹೇಳ್ಬೋದಾಗತ್ತೆ ಯೂನಿಯನ್ ಗವರ್ಮೆಂಟ್. ಸೊ ಬಟ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಕೆಲವೊಂದು ಚಾಲೆಂಜಸ್ ಇದ್ದೇ ಇರತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಇಸ್ ಅ ವಾಸ್ಟ್ ನೇಷನ್. ಸೊ ಇಂಪ್ಲಿಮೆಂಟೇಷನ್ ಚಾಲೆಂಜು ಪ್ರತಿಯೊಂದರಲ್ಲೂ ಕೂಡ ಪ್ರಾಬ್ಲಮ್ ಇದ್ದೇ ಇರತ್ತೆ. ಸೊ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಇಂಡಿಯಾ ಕ್ಯಾನ್ ಫೇಸ್ ವೈಲ್ ಇಂಪ್ಲಿಮೆಂಟಿಂಗ್ ದೀಸ್ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ರಿಸ್ಟ್ರಿಕ್ಷನ್ಸ್? ಮೊದಲಿಗೆ ಆಪರೇಷನ್ ಚಾಲೆಂಜ್. ಈಗ ನಾವು ಇಂಪ್ಲಿಮೆಂಟೇಷನ್ ನ ಜಿಯೋಗ್ರಫಿಕಲ್ ಚಾಲೆಂಜಸ್ ಗಳನ್ನ ನೋಡ್ಕೊಂಡ್ರೆ ಸ್ಟೇಟ್ ಕೂಡ ಇದರ ರಿಲೇಟೆಡ್ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ತಾ ಇದೆ. ಆಂಧ್ರ ಪ್ರದೇಶ ಅಂಡರ್ 13 ಅಂತ ಹೇಳ್ತಿದೆ, ಸ್ಟೇಟ್ ಗವರ್ಮೆಂಟ್ 16 ಅಂತ ಹೇಳ್ತಿದೆ. ಸೊ ಇದು ಪೇರೆಂಟ್ಸ್ ಅಥವಾ ಯೂಸರ್ಸ್ ನಡುವೆ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಎರಡನೇದಾಗಿ ಡೆಫಿನೇಷನ್ ಇಶ್ಯೂ. ಚೈಲ್ಡ್ ಹತ್ರ ಏನು ಅನ್ನುವಂತಹ ಡೆಫಿನೇಷನ್ ನ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಆಂಧ್ರ ಪ್ರದೇಶ್ ಪ್ರಕಾರ ಸ್ಟೇಟ್ ಡೆಫಿನೇಷನ್ ಬೇರೆ, ಆಂಧ್ರ ಪ್ರದೇಶ್ ಪ್ರಕಾರ ಚೈಲ್ಡ್ ಡೆಫಿನೇಷನ್ ಬೇರೆ, ಕರ್ನಾಟಕದ ಪ್ರಕಾರ ಚೈಲ್ಡ್ ಡೆಫಿನೇಷನ್ ಬೇರೆ, ಅಂಡ್ ಯೂನಿಯನ್ ಗವರ್ಮೆಂಟ್ ಪ್ರಕಾರನೇ ಡೆಫಿನೇಷನ್ ಬೇರೆ. ದಿಸ್ ಮೇ ಕ್ರಿಯೇಟ್ ಕನ್ಫ್ಯೂಷನ್. ನೆಕ್ಸ್ಟ್, ರಿಸ್ಕ್ ಆಫ್ ಸರ್ಕಮ್ವೆನ್ಷನ್. ಬ್ಯಾನ್ ಮಾಡೋದ್ರಿಂದ ಟೀನೇಜರ್ಸ್ ಗಳು ಬೇರೆ ಅನ್ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಚೂಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಕರೆಕ್ಟಾ? ಸೊ ಲಾಗಿನ್ ಲಾಗೌಟ್ ಬ್ರೌಸರ್ಸ್ ಗಳನ್ನ ಚೇಂಜ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ ನ ಬಿಟ್ಟು ಅನ್ರೆಗ್ಯುಲೇಟೆಡ್ ಕಡೆಗೆ ಮೂವ್ ಆಗ್ತಾರೆ. ನೆಕ್ಸ್ಟ್, ಡಿಜಿಟಲ್ ರೈಟ್ಸ್ ಅಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಎಲ್ರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ಡಿಜಿಟಲ್ ಗ್ರೂಪ್ ಗಳ ಪ್ರಕಾರ ಚಿಲ್ಡ್ರನ್ಸ್ ಗಳಿಗೆ ಕೊಡುವಂತಹ ರೈಟ್ ಟು ಇನ್ಫಾರ್ಮೇಶನ್, ಎಕ್ಸ್ಪ್ರೆಷನ್ ನ ವಯೋಲೇಟ್ ಮಾಡುತ್ತೆ ಈಗ ತಂದಿರುವಂತಹ ರೆಸ್ಟ್ರಿಕ್ಷನ್ ಅಂತ ಹೇಳಲಾಗ್ತಿದೆ. ನೆಕ್ಸ್ಟ್, ಡಿಜಿಟಲ್ ಜೆಂಡರ್ ಡಿವೈಡ್. ಸೊ ಇನ್ ಕೇಸ್ ಏನಾದ್ರು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳನ್ನ ನಾವು ಬ್ಯಾನ್ ಮಾಡಿದ್ರೆ ಡಿಜಿಟಲ್ ಡಿವೈಡ್ ಕ್ರಿಯೇಟ್ ಆಗತ್ತೆ. ಸೊ ಈ ರೀತಿಯಾದಂತಹ ಚಾಲೆಂಜಸ್ ನ ಇಂಪ್ಲಿಮೆಂಟೇಷನ್ ಚಾಲೆಂಜಸ್ ನ
ಫೇಸ್ ಮಾಡುತ್ತೆ ನೆಕ್ಸ್ಟ್ ಇದು ಪ್ರೊಸೆಸ್ ಬಂದಾಗ. ಸೊ ಯಾವ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ನ ಈ ರೀತಿ ಇದನ್ನ ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಂತ ಹೇಳಿದ್ರೆ ಪೇರೆಂಟ್ಸ್ ಗಳನ್ನ ಎಜುಕೇಟ್ ಮಾಡೋದ್ರ ಮೂಲಕ, ಪೇರೆಂಟ್ಸ್ ಗಳಿಗೆ ಯಾವ ರೀತಿಯಾದಂತಹ ಕಂಟೆಂಟ್ ಅನ್ನ ಕೊಡ್ಬೇಕು ಕೊಡಬಾರದು ಅನ್ನೋದನ್ನ ಅವ್ರಿಗೆ ಅವೇರ್ನೆಸ್ ನ ಕೊಡೋದ್ರ ಮೂಲಕ ಅಥವಾ ಟ್ರೈನ್ ಅಪ್ ಮಾಡೋದ್ರ ಮೂಲಕ, ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಡಿಜಿಟಲ್ ಲಿಟ್ರಸಿಯನ್ನ ಯಾವ ರೀತಿ ತರಬೇಕು, ಮಕ್ಕಳಲ್ಲಿ ಯಾವ ರೀತಿ ಅವೇರ್ನೆಸ್ ನ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡೋದ್ರ ಮೂಲಕ, ಮತ್ತೆ ಬ್ಯಾಲೆನ್ಸ್ಡ್ ಫ್ರೇಮ್ ವರ್ಕ್ ಅನ್ನ ತಗೊಂಡ್ಬರ್ಬೇಕಾಗತ್ತೆ. ಅಂಡ್ ಚಿಲ್ಡ್ರನ್ ರಿಲೇಟೆಡ್ ಇರುವಂತಹ ಯಾವ್ದೆಲ್ಲ ಆರ್ಗನೈಸೇಷನ್ಸ್ ಇದೆ ಅದಕ್ಕೂ ಕೂಡ ಈ ಪ್ಲಾಟ್ಫಾರ್ಮ್ಸ್ ಮೇಲೆ ಕೆಲವೊಂದು ಮ್ಯಾನೇಜ್ಮೆಂಟ್ ಅಥವಾ ಮಾನಿಟರಿಂಗ್ ಅಥಾರಿಟಿಯನ್ನ ಕೊಡ್ಬೇಕಾಗತ್ತೆ. ಸೊ ರೆಗ್ಯುಲೇಟ್ ಮಾಡ್ತಿದ್ದಾರೆ, ಮಾನಿಟರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ಸ್ ಗಳು ಚೈಲ್ಡ್ ಸೇಫ್ಟಿ ಗೈಡ್ಲೈನ್ಸ್ ಗಳನ್ನ ಪ್ರಾಪರ್ ಆಗಿ ಯೂಸ್ ಮಾಡುತ್ತವೆ. ನೆಕ್ಸ್ಟ್, ಸೊ ಇದಷ್ಟು ಈಗ ತಂದಿರುವಂತಹ ಇಶ್ಯೂಸ್ ರಿಲೇಟೆಡ್. ಅದಕ್ಕೇನೆ ಈಗ ನಾವು ಪ್ರಿಲಿಮ್ಸ್ ಕ್ವಶನ್ ಯಾವ ತರ ಕೇಳ್ತಾರೆ ಇದ್ರ ಮೇಲೆ ಅಂತ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ರಪೋಸ್ಡ್ ರೆಗ್ಯುಲೇಷನ್ ಆಫ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್ ಇನ್ ಇಂಡಿಯಾ. Economic Survey 2025-26 recommended a complete blanket ban on social media use for all children under 16 ಅಂತ ಹೇಳ್ತಿದೆ. ಸೊ ಇಲ್ಲಿ ಹೈಲೈಟ್ ಏನು ಅಂತ ಹೇಳಿದ್ರೆ ಫಾರ್ ಕಂಪ್ಲೀಟ್ ಬ್ಯಾನ್ ಅಂತ ಹೇಳ್ತಿದೆ. ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಬ್ಯಾನ್, ದಟ್ ಇಸ್ ವೈ ವಿ ಫೌಂಡ್ ದ ವರ್ಡ್ ರಿಸ್ಟ್ರಿಕ್ಷನ್. ಎಲ್ಲಾ ಚಿಲ್ಡ್ರನ್ಸ್ ಅಂತ ಹೇಳ್ತಿದೆ, ಇದು ಕೂಡ ಅಲ್ಲ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, the proposed regulatory framework relies on graded age-based restriction system rather than outright ban. ಇದು ಕರೆಕ್ಟ್. ನೆಕ್ಸ್ಟ್, ಥರ್ಡ್ ಒನ್, in India, defining legal age of child for digital platform is currently uniform across all state, preventing regulatory framework. ಇಲ್ಲಿ ನೋಡ್ಕೊಂಡ್ವಿ ಚಾಲೆಂಜಸ್ ಅನ್ನ ನೋಡುವಾಗ ಒಂದೊಂದು ಸ್ಟೇಟ್ಸ್ ಕೂಡ ಒಂದೊಂದು ಡೆಫಿನೇಷನ್ ನ ತಗೊಂಡ್ಬರ್ತಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಒಂದೊಂದು ಸ್ಟೇಟ್ಸ್ ಪ್ರಕಾರ ಚೈಲ್ಡ್ ಅನ್ನುವಂತಹ ಡೆಫಿನೇಷನ್ ಬೇರೆ ಬೇರೆ ಇದೆ, ಫ್ರಾಗ್ಮೆಂಟೆಡ್ ಆಗಿ ಸ್ಪ್ರೆಡ್ ಆಗಿದೆ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ದಟ್ ಇಸ್ 2 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಥರ್ಡ್, ನೆಕ್ಸ್ಟ್ ಒನ್ ಮೈನ್ಸ್ ಕ್ವಶನ್. ವೈಲ್ ದ ನೀಡ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ದ ಆರ್ಮ್ಸ್ ಆಫ್ ಡಿಜಿಟಲ್ ಅಡಿಕ್ಷನ್ and toxic online content is undeniable, blanket bans risk infringing upon their digital rights and widening the gender divide. Critically analyze this statement in the context of Union government proposed graded regulation on social media for minors, discuss the operational challenges and suggest balanced way forward. ಕಂಪ್ಲೀಟ್ ವಿಡಿಯೋದಲ್ಲಿರುವಂತಹ ಕಂಟೆಂಟ್ ಅನ್ನ ಯೂಸ್ ಮಾಡಿಬಿಟ್ಟು ಇದಕ್ಕೆ ಆನ್ಸರ್ ನ ರೆಡಿ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ರಿಲೇಟೆಡ್ ಒಂದು ಆನ್ಸರ್ ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಸೊ ಇದಿಷ್ಟು ರೆಗ್ಯುಲೇಟಿಂಗ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್ ರಿಲೇಟೆಡ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್